ನಮ್ಮ ಇಂಡಿಯನ್ ಲಾಸ್ ವಿಮೆನ್ ಸೆಂಟ್ರಿಕ್ ಲಾಸ್ ಅಂತಂದ್ರೆ ಹೌದು ಹುಡುಗರಿಗೆ ಮೋಸ ಆಗ್ತಿದೆ. ಇದಕ್ಕೆ ಮೇಜರ್ 4 ಎಕ್ಸಾಂಪಲ್ ಅಂತಂದ್ರೆ ಫಾಲ್ಸ್ ಮ್ಯಾರೇಜ್ ಆಫ್ ಪ್ರಾಮಿಸ್. ಒಂದು ಹುಡುಗಿ ನಾನು ಮದುವೆ ಆಗ್ತೀನಿ ಅಂತ ನಿಮಗೆ ಸುಳ್ಳು ಪ್ರಾಮಿಸ್ ಅನ್ನ ಮಾಡಿ ಫಿಸಿಕಲ್ ರಿಲೇಶನ್ಶಿಪ್ ಅಲ್ಲಿ ಎಂಟರ್ ಆದ್ರೆ ಅವ್ರಿಗೆ ಯಾವುದೇ ರೀತಿ ಪನಿಷ್ಮೆಂಟ್ ಇಲ್ಲ. ಬಟ್ ಇದೇ ರೋಲ್ಸ್ ರಿವರ್ಸ್ ಆದ್ರೆ ಒಂದು ಹುಡುಗ ಫಾಲ್ಸ್ ಪ್ರಾಮಿಸ್ ಆಫ್ ಮ್ಯಾರೇಜ್ ಅನ್ನ ಮಾಡಿ ಒಂದು ಹುಡುಗಿ ಜೊತೆ ಫಿಸಿಕಲ್ ರಿಲೇಶನ್ಶಿಪ್ ಇಟ್ಕೊಂಡು ಅವಳನ್ನ ಮೋಸ ಮಾಡಿದ್ರೆ ಅದು ಸೆಕ್ಷನ್ 69 ಆಫ್ BNS ಪ್ರಕಾರ ಒಂದು ಪನಿಷಬಲ್ ಒಫೆನ್ಸ್ ಆಗುತ್ತೆ. ಸೆಕೆಂಡ್, ಪಾಶ್ ಆಕ್ಟ್. ಇದ್ರ ಬಗ್ಗೆ ತುಂಬಾ ಕಮ್ಮಿ ಮಾತನಾಡೋದು. ಪ್ರೊಟೆಕ್ಷನ್ ಆಫ್ ವುಮೆನ್ ಫ್ರಮ್ ಸೆಕ್ಷುಯಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್. ಇದ್ರಲ್ಲಿ ನಾವು ಬರೀ ವಿಮೆನ್ ನ ಮಾತ್ರ ಸೆಕ್ಷುಯಲ್ ಹರಾಸ್ಮೆಂಟ್ ಮಾಡ್ತಿರೋದು ಅಂತ ಕನ್ಸಿಡರ್ ಮಾಡ್ತೀವಿ. ಹುಡುಗರಿಗೆ ಸೆಕ್ಷುಯಲ್ ಹರಾಸ್ಮೆಂಟ್ ಆಗುತ್ತೆ ಅಂತಾನು ನಾವು ಕನ್ಸಿಡರ್ ಮಾಡೋದೇ ಇಲ್ಲ. ಥರ್ಡ್, ಸೆಕ್ಷುಯಲ್ ಅಸಾಲ್ಟ್ ಅಂಡ್ ರೇಪ್. ಇದರಲ್ಲಿ ವಿಕ್ಟಿಮ್ ಅಂದ್ರೆ ಹುಡುಗಿ ಮಾತ್ರ ಅಂತಾನೆ ಕನ್ಸಿಡರ್ ಮಾಡೋದು. ನಮ್ಮ ಹೊಸ ಲಾಸ್ ಬಂದ ಮೇಲೂ ನಾವು ಇದರಲ್ಲಿ ಏನೂ ಬದಲಾವಣೆಯನ್ನ ತಂದಿಲ್ಲ. ಈಗಲೂ ಹುಡುಗಿರ್ ಮಾತ್ರನೇ ವಿಕ್ಟಿಮ್ ಅಂತಾನೆ ಭಾವಿಸ್ತಿದೀವಿ. ಅಂಡ್ ಫೋರ್ತ್, ಫೇಮಸ್ ಆಗಿರುವಂತ ಕ್ರುಯಲ್ಟಿ ಅಂಡ್ ಮೇಂಟೆನೆನ್ಸ್. ಇದರಲ್ಲಿ ಬರೀ ಹಸ್ಬೆಂಡ್ ಮಾತ್ರ ವೈಫ್ ಗೆ ಮೇಂಟೆನೆನ್ಸ್ ಕೊಡಬೇಕು ಅಂತ ಹೇಳ್ತೀವಿ ಹೊರತು ವೈಫ್ ಹಸ್ಬೆಂಡ್ ಗೆ ಮೇಂಟೆನೆನ್ಸ್ ಕೊಡಿ, ವೈಫ್ ಹಸ್ಬೆಂಡ್ ಅಗೇನ್ಸ್ಟ್ ಅಲ್ಲಿ ಕ್ರುಯಲ್ಟಿ ಮಾಡಿರ್ತಾರೆ ಅನ್ನೋದನ್ನ ನಾವು ಕೇಳೋದಿಲ್ಲ. ಈ ಎಲ್ಲಾ ಲಾಸ್ ವಿಮೆನ್ ಸೆಂಟ್ರಿಕ್ ಆಗಿರೋದಕ್ಕೆ ಒನ್ ಸೈಡೆಡ್ ಆಗಿರೋದಕ್ಕೂ ಕಾರಣ ಇದೆ. ನಮ್ ಸೊಸೈಟಿ ಪೇಟ್ರಿಯಾರ್ಟಿಕಲ್ ಸೊಸೈಟಿ. ನಮ್ ಸೊಸೈಟಿ ಹುಡುಗರ ಕಡೆಗೆ ತುಂಬಾನೇ ಲಿಬರಲ್ ಆಗಿರುತ್ತೆ ಅಂಡ್ ಎಲ್ಲಾದ್ರಲ್ಲೂ ಹುಡುಗಿರ್ನೆ ದೋಷ ಮಾಡುತ್ತೆ. ಸೊ ಹಾಗಾಗಿ ಲಾ ಹುಡುಗಿಗೆ ಸಪೋರ್ಟ್ ಮಾಡ್ತಿರುವಂತದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ಗೆ ನನ್ನ ಪೇಜ್ ಅನ್ನ ಫಾಲೋ ಮಾಡಿ.